ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆ ಗೂಳರಿವೆ ಗ್ರಾಮ ಪಂಚಾಯತಿ ಸದಸ್ಯರಾದ ಮಾನ್ಯ ಶ್ರೀ ಜಿ ಲೋಕೇಶ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಶುಭಾಶಯ. ಸರ್, ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗಿಂದ ಬಂದಿದ್ದೀರಾ ಸರ್? 5 ವರ್ಷ. ಸರ್, ಇದಕ್ಕಿಂತ ಮುನ್ನ ನೀವು ಯಾವ್ದಾದ್ರು ಸಂಘಟನೆಯಲ್ಲಿ ವರ್ಕ್ ಮಾಡಿದ್ದೀರಾ ಸರ್? ಈ ಊರಲ್ಲಿ ಏನಾದ್ರು ಕೆಲಸ ಕಾರ್ಯ ಇದ್ದಾಗ ಈ ಜಾತ್ರೆ ಸಂದರ್ಭದಲ್ಲಿ ಇದು ಮಾಡಿದ್ವಿ. ಸರ್, ತಾವು ಈ ಪೊಸಿಷನ್ ಬರೋಕ್ಕಿಂತ ಮುನ್ನ ನಿಮ್ಮ ಗ್ರಾಮ ಹೇಗಿತ್ತು, ನೀವು ಬಂದ್ಮೇಲೆ ಹೇಗ್ ಮಾಡಿದಿರಾ ಸರ್? ಹಿಂದೆ ರೋಡ್ಗಳೆಲ್ಲ ಹಾಳಾಗುತ್ತಾ ಇದ್ದು, ನಾವು ಬಂದ್ಮೇಲೆ ಕುಡಿಯೋ ನೀರಿನ ಸಮಸ್ಯೆ ಒಂದು ಸ್ವಲ್ಪ ಬಗೆಹರಿದತ್ತೆ. ರೋಡ್ಗಳು ಊರಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ. ಸರ್, ನೀವು ಮಾಡಿರೋ ಈಗ ತನಕ ಮಾಡಿರೋ ಕಾರ್ಯದಲ್ಲಿ ಜನ ತುಂಬಾ ನೆನಪಿಸಿಕೊಳ್ಳುವ ಕಾರ್ಯ ಯಾವುದು ಸರ್? ಸ್ಕೂಲ್ಗಳು ಇಂಪ್ರೂವ್ ಮಾಡಿರೋದು. ಸರ್, ತಾವು ಮುಂದಿನ ಗುರಿ ಏನಿದೆಯಾ ಸರ್? ಇನ್ನು ಮುಂದೆ ಇನ್ನ ಸಣ್ಣ ಪುಟ್ಟ ಕೆಲಸ ಇರೋನ ಇದು ಮಾಡ್ಬೇಕು. ಹೇಗಂತ ಸರ್? ಅದು ಯಾವ ಕೆಲಸ ಐತೆ? ಯಾವ ಕೆಲಸ ಅಂದ್ರೆ ಇನ್ನೊಂದು ಸ್ವಲ್ಪ ರೋಡ್ಗಳಿದಾವೆ, ಒಂದ್ 2-3 ಚಿಕ್ಕವು, ಅವೆಲ್ಲ ಮಾಡ್ಬೇಕು. ಸರ್, ತಾವು ಮುಂದೆ ಇನ್ನ ಏನೇನ್ ಮಾಡ್ಬೇಕಂತ ಇದ್ದೀರಾ ಸರ್? ಸ್ವಲ್ಪ ವಿವರಣೆ ಆಗಿದೆ ಸರ್. ಅದೇ ರಸ್ತೆಗಳು ಇನ್ನು ಸ್ವಲ್ಪ, ಕುಡಿಯೋ ನೀರಿನ ಸ್ವಲ್ಪ ಸಮಸ್ಯೆ ಇದೆ. ಸರ್, ತಾವು ರಾಜಕೀಯ ಬರಕ್ಕೆ ಪ್ರೇರಣೆ ಯಾರು ಸರ್? ಪ್ರೇರಣೆ ಅಂದ್ರೆ ನಮ್ಮ ತಂದೆ 15 ವರ್ಷ ಚೇರ್ಮನ್ ಆಗಿದ್ರು. ನಮ್ಮ ತಂದೆ ಈ ಪೀರಿಯಡ್ ಇಂದ ಹಿಂದೆ ನಮ್ಮ ಅಣ್ಣ ಅವರು ಮೆಂಬರ್ ಆಗಿದ್ರು. ಈಗ ನಾನು. ಸರ್, ನೀವು ರಾಜಕೀಯಕ್ಕೆ ಬರಕ್ಕೆ ನಿಮ್ಮ ಮನೆಯಿಂದ ಹೇಗ್ ಸಪೋರ್ಟ್ ಇತ್ತು? ಜನಗಳದ್ದು ಎಲ್ಲ ಹೇಗ್ ಸಪೋರ್ಟ್? ಮನೆಯಲ್ಲೂ ಸಪೋರ್ಟ್ ಇತ್ತು, ಜನಗಳು, ಫ್ರೆಂಡ್ಸ್ಗಳು, ಹಿಂಗೆಲ್ಲ. ಸರ್, ಈಗ ಮುಂದೆ ಇನ್ನ ಕೆಲವು ದಿವಸದಲ್ಲಿ ನಮ್ಮ ಮುಂದೆ ಲೋಕಸಭೆ ಚುನಾವಣೆ ಬರ್ತೈತೆ, ಅದ್ರ ಬಗ್ಗೆ ಏನ್ ಹೇಳಲು ಇಷ್ಟಪಡ್ತೀವಿ ಸರ್? ಅವ್ರಿಗೆ ಚುನಾವಣೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೋ ಅಂತ ನೋಡಿ ವೋಟ್ ಹಾಕ್ರಿ ಅಂತ ಹೇಳ್ಬೋದು. ಸರ್, ಈಗ ಮುಂದಿನ ನಮ್ಮ ಜನರೇಷನ್, ನಮ್ಮ ಯುವ ಪೀಳಿಗೆ ಏನನ್ನ ಸಂದೇಶ ಕೊಡಕ್ ಇಷ್ಟಪಡ್ತೀರಾ ಸರ್ ನಮ್ಮ ಮಾಧ್ಯಮ ಮೂಲಕ? ಎಜುಕೇಶನ್ ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆ ಗೂಳರಿವೆ ಗ್ರಾಮ ಪಂಚಾಯತಿ ಮೆಂಬರ್ ಆದ ಲೋಕೇಶ್ ರವರಿಗೆ ನಮ್ಮ politicianindia.com ಆಗಿ ಹಾರ್ದಿಕ ವಂದನೆಗಳು.